ಪಾಪ ಕಣ್ಣು ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು. ಮತ್ತೆ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತೊಂದು ಹೊಸ ವಿಡಿಯೋ, ಇದ್ರ ಬಗ್ಗೆ ಕರಡಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಏನಂದರೆ, ಈಗ ನಮ್ಮ ಕರಡಿ ಆನೆ ಇದೆಯಲ್ವಾ, ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ, ತುಂಬ ಮಾತಾಡೋದು ಬೇಡ. ನನ್ನ ಒಂದು ಇದರಲ್ಲಿ ನಾನು ಹೇಳ್ತಾ ಇರೋದು, ಇದು ಬೇರೆ ಥರ ಅಲ್ಲ. ನಮ್ಮ ಒಂದು ಕರಡಿ ಆನೆ ಇದೆಯಲ್ಲ, ನಮ್ಮ ಕರಡಿ ಆನೆ ಒಂಥರ ಕರಡಿ ಹೆಂಗೆ ಹೆಸರು ತಗೊಳ್ಳೋಕ್ಕೂ ಅದು ಆ ಥರ ನಡ್ಕೊಂಡಿದ್ದಕ್ಕೂ ಕಾರಣ ಏನಂತ ನೀವು ತುಂಬ ಜನಕ್ಕೆ ಗೊತ್ತಿಲ್ಲ ಕಾಣ್ತದೆ, ಗೊತ್ತಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಏನಂದರೆ ಗೆಳೆಯರೆ, ಏನಂದರೆ ಈ ಆನೆಗಳಿಗೆ ಏನಾದರೂ ಇವಾಗ ಸುಮ್ಮನೆ ಯಾವುದೇ ಒಂದು ಆನೆ ಆದರೂ ಸರಿನೇ, ಯಾವುದೇ ಒಂದು ಪ್ರಾಣಿ ಆದರೂ ಅದರ ಒಂದು ಇಚ್ಛೆ ಅಂತಲೇ ಅದು ಪರಿಸರದಲ್ಲಿ ಅದು ಹೆಂಗೆ ಜೀವನ ಮಾಡಬೇಕು ಅನ್ನೋದು ಗೊತ್ತೋದಕ್ಕೆ ಅದು ಆ ಥರನೇ ಜೀವನ ಮಾಡೋಕ್ಕೆ ಇಷ್ಟಪಡುತ್ತೆ. ನಮ್ಮ ಮನುಷ್ಯರು ಏನು ಮಾಡ್ತೀವಿ ಆ ಥರ ಇಲ್ಲ. ಏನಕ್ಕಾದರೆ ಸುಮ್ಮನೆ ಅದು ಬರ್ತಾ ಇರ್ತದೆ ನಮ್ಮ ಒಂದು ಜಾಗಕ್ಕೆ ಆಗಿರ್ಬೋದು, ನಮ್ಮ ಒಂದು ಎಸ್ಟೇಟಿಗೆ, ನಮ್ಮ ಒಂದು ಜಾಗಕ್ಕೆ, ನಮ್ಮ ಒಂದು ಜಮೀನಿಗೆ ಆ ಥರ ಬರ್ತಾ ಇರ್ಬೋದು. ಆವಾಗ ಏನು ಮಾಡ್ತಾರೆ, ಏನೋ ಅದಕ್ಕೆ ಹೊಟ್ಟೆ ಹಸಿವಾಗಿದೆ ಅಂತ ಅಂದ್ಕೊಂಡು ಅದು ಏನೋ ಸ್ವಲ್ಪ ಸಿಕ್ಕಿದ್ದನ್ನ ತಿಂದುಬಿಡ್ಬೋದು. ಆವಾಗ ಏನು ಮಾಡ್ತಾರೆ, ನಮ್ಮ ಮನುಷ್ಯರು ಬುದ್ಧಿ ಒಂಥರ ನಿಮ್ಗೆ ಗೊತ್ತಿದೆ ಅಲ್ವಾ, ಇಷ್ಟು ಸಣ್ಣ ಕಲ್ಲಿದ್ರು ಅದನ್ನ ಒಂಥರ ದೊಡ್ಡ ಥರ ಏನೋ ಯೋಚನೆ ಮಾಡಿ ಅದು ಬಾಂಬ್ ಥರ ಮಾಡಿ ಅಲ್ಲೇ ಮಾಡಿಬಿಡೋದು, ಆನೆಗೆ ಅಟ್ಯಾಕ್ ಮಾಡೋದು, ಹೊಡಿಯೋದು, ಬಡಿಯೋದು. ಅದಕ್ಕೆ ಮನುಷ್ಯರ ಮೇಲೆ ದ್ವೇಷ ಬರೋಕ್ಕೆ ಅದು ಇವಾಗ ಒಂದು ಕರಡಿ ಆನೆ ಅಂತ ಇದೆ ಅಲ್ವಾ, ಅದು ಮನುಷ್ಯರನ್ನ ಕಂಡ್ರೆ ಆಗ್ತಾಯಿಲ್ಲ. ಏನಕ್ಕಾದರೆ ಮನುಷ್ಯರು ಮಾಡಿದೇ ಅದು ತಪ್ಪೋದು ನನ್ನ ಪ್ರಕಾರ. ಅಂದರೆ ಮನುಷ್ಯರಿಂದನೇ ಆ ರೀತಿ ಅದು ಕರಡಿ ಅಂತ ಹೆಸರಿಟ್ಟಿದ್ದು ಮನುಷ್ಯನೇ, ಅದು ಕರಡಿ ಥರ ಆಡೋಕ್ಕೆ ಕಾರಣವೂ ಮನುಷ್ಯರೇ ಅಂತ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ. ಏನಕ್ಕಾದರೆ ಅದಕ್ಕೆ ನಿನ್ನೆ ಕ್ಯಾಪ್ಚರ್ ಮಾಡಿದಾಗ ನಿನ್ನೆ ಅದರ ದೇಹದಲ್ಲಿ ಎಷ್ಟೋ ಒಂದು 20-30ಕ್ಕಿಂತ ಅದಕ್ಕೆ ಗಾಯಗಳಾಗಿದೆ ಅಂತೆ, ಗಾಯಗಳಾಗಿ ವಾಸಿ ಆಗಿಬಿಟ್ಟಿದೆ. ಅದೆಲ್ಲ ಸುಮ್ಮನೆ ಅದೇ ಆಗಿ ಏಟ್ ಮಾಡ್ಕೊಳಕ್ಕಾಗಲ್ಲ. ಏನಕ್ಕಾದರೆ ಅದು ಗುಂಡೇಟ್ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ವೀಡಿಯೋದಲ್ಲೆಲ್ಲ, ನೀವು ಕೇಳಿರ್ತೀರ. ಅದಕ್ಕೆ ಗುಂಡು ಹೊಡೆದಿದ್ದಾರೆ, ಒಂದು 20ಕ್ಕೂ ಮೇಲೆ 30 ಗಾಯಗಳು ಗುರುತುಗಳಿದೆ ಅಂತ. ಆನೆಗಳು ಜಗಳಾಡಿ ಗಾಯ ಮಾಡ್ಕೊಳ್ಳೋದು, ನಿಮ್ಗೊಂದು ವಿಷಯ ಹೇಳ್ತೀನಿ, ಮನುಷ್ಯರು ದಾಳಿ ಮಾಡೋದು ಬೇರೆ, ಆನೆಗಳು ದಾಳಿ ಮಾಡೋದೇ ಬೇರೆ. ಆನೆ ದಾಳಿ ಮಾಡಿದ್ರೆ ಈ ಮುಖ ಒಂದು ಹಿಂದೆ, ಅದರ ಹಿಂದೆ ಬೆನ್ ಸೈಡು ಆ ಕಡೆ ಗಾಯ ಗುರುತುಗಳು ಇರುತ್ತೆ, ಅದರಿಂದ ಲದ್ಯಾಕ ಜಾಗದಲ್ಲೆಲ್ಲ ಗಾಯ ಗುರುತುಗಳು ಇರುತ್ತೆ. ಮತ್ತು ಮುಖದಲ್ಲಿ, ಬೋರೆಯಲ್ಲಿ ಮುಖದಲ್ಲಿ ಈ ಕಡೆ ಎಲ್ಲ ಗಾಯಗಳು ಇರುತ್ತೆ. ಈ ಹೊಟ್ಟೆ ಭಾಗ, ಈ ಕಡೆ ಕಾಲು ಭಾಗದಲ್ಲೆಲ್ಲ ಆನೆಗಳು ಅಟ್ಯಾಕ್ ಮಾಡ್ಕೊಳ್ಳಲ್ಲ. ಆ ಥರ ಒಂದು ಇದು ಮಾಡ್ತಾ ಅಂತ ಹೇಳಿದ್ರೆ, ಆ ಥರ ಪಾಯಿಂಟಲ್ಲೆಲ್ಲ ಗಾಯಗಳು ಇದೆ ಅಂತ ಹೇಳಿದ್ರೆ ಅದು ಮನುಷ್ಯರಿಂದನೇ. ಈ ಗನ್ನಲ್ಲೆಲ್ಲ ಅದಕ್ಕೆ ಹೊಡೆದಿದ್ದಾರೆ ಅಂತೆ, ಫೈರ್ ಮಾಡಿದ್ದಾರೆ ಅಂತೆ, ಅದ್ರ ಮೈಯಲ್ಲೆಲ್ಲ ಫುಲ್ ಗಾಯ ಇತ್ತು. ಅದರ ಒಂದು ಹಿಸ್ಟ್ರಿಯಲ್ಲಿ ನೋಡಬೇಕಾದ್ರೆ ಅದಕ್ಕೆ ಎಷ್ಟೊಂದು ನೋವಾಗಿರ್ಬೋದು, ಅದಕ್ಕೆ ಎಷ್ಟೊಂದು ನೋವು ಕೊಟ್ಟಿದ್ದಾರೆ ನಮ್ಮ ಜನರು, ಅದಕ್ಕೆ ತುಂಬ ಒಂದು ಹಿಂಸೆ ಕೊಟ್ಟಿದ್ದಾರೆ. ಅದು ತಡ್ಕೊಳಕ್ಕಾಗದೆ ಮನುಷ್ಯರನ್ನ ಆಗಲಿ ಏನೇ ಬಂದರೂ ದಾಳಿ ಮಾಡ್ಕೊಂಡು ಸುತ್ತಾಡೋ ಒಂದು ಆನೆ ಆಗಿ ಅದು ಚೇಂಜ್ ಆಗಿತ್ತು ಅಲ್ವಾ. ಕರಡಿ ಯಾವುದೇ, ಈಗ ಆನೆಗಳು ಬಂದು ಎಲ್ಲರೂ ಹೇಳ್ದಂಗೆ ಆನೆಗಳು ಏನು ಮಾಂಸಾಹಾರಿ ಅಲ್ಲ, ಸಸ್ಯಾಹಾರಿಗಳು. ಅದು ತಿನ್ನೋದು ಹಸಿರು ಹುಲ್ಲುಗಳು, ಮರ ಕೊಂಬೆಗಳು ಆ ಥರ ತಿನ್ಕೊಂಡು ಜೀವನ ಮಾಡೋ ಆನೆಗಳು. ಅದೇನು ಮನುಷ್ಯರನ್ನ ಬೇಟೆ ಆಡೋಕ್ಕೆ, ಸಾಯಿಸೋಕ್ಕೆ ಅದಕ್ಕೇನು ಲಾಭ ಇಲ್ಲ. ಏನೇ ಅದು ಮಾಂಸಾಹಾರಿ ಆದರೆ ಹೇಳ್ಬೋದು ಮನುಷ್ಯನ ಬೇಟೆಯಾಡಿ ತಿಂತಾ ಇದೆ ಆನೆ ಅಂತ, ಆದರೆ ಇದು ಮಾಂಸಾಹಾರಿ ಅಲ್ಲ, ನಿಮ್ಗೆ ಗೊತ್ತಿರೋ ವಿಷಯನೇ. ಆ ಥರ ಮಾಡ್ತಾ ಇದೆ, ಒಬ್ಬ ಮನುಷ್ಯನ ಸಾಯಿಸ್ತಾ ಇದೆ ಅಂದರೆ ಒಬ್ಬ ಮನುಷ್ಯರಿಂದ ಒಂದು ಆನೆಗೆ ಏನೋ ಒಂದು ಆಗಿದೆ ಅಂತಲೇ ಅರ್ಥ. ಅಂದರೆ ಈಗ ಎಷ್ಟೋ ಆನೆಗಳು ನೀವು ನೋಡಿರ್ತೀರ, ಮನುಷ್ಯರನ್ನ ಸಾಯಿಸ್ತಾ ಇರ್ತದೆ. ಅದು ಸಾಯಿಸೋಕ್ಕೆ ಕಾರಣನೇ ಮನುಷ್ಯ ಆಗಿರ್ತಾನೆ. ಯಾರೋ ಮಾಡಿದ ತಪ್ಪಿಗೆ ಮನುಷ್ಯರು ಅಂತೇಳಿ ಅದ್ರ ಕಣ್ಣಿಗೆ ಮನುಷ್ಯ ಅಂತ ಹೇಳಿದ್ಮೇಲೆ ಎಲ್ಲರನ್ನ ಒಂದೇ ಥರ ನೋಡುತ್ತೆ. ಅವನು ಮನುಷ್ಯ, ಇವನಂತ ನೋಡಲ್ಲ. ಮನುಷ್ಯ ಅಂತ ಹೇಳಿದ್ಮೇಲೆ ಅವನು ಒಂದೇ ರೀತಿ ನೋಡ್ತದೆ ಎಲ್ಲ ಪ್ರಾಣಿಗಳು. ಅದು ಒಂದು ಹೆಣ್ಣು, ಒಂದು ಗಂಡು, ಒಂದು ಮಗು ಆ ಥರ ನೋಡಲ್ಲ. ಯಾರೇ ಬಂದರೂ ಮನುಷ್ಯರು ಅವ್ರ ಸ್ಮೆಲ್ ಕಂಡಂಗೆ ಅವ್ರು ಸಾಯಿಸ್ಬಿಡ್ಬೇಕು, ಆ ಥರ ಒಂದು ಮನಸ್ಥಿತಿ ಆನೆಗಳಿಗೆ ಉಂಟಾಗುತ್ತೆ. ಮತ್ತು ಆನೆಗಳಿಗೆ ತುಂಬ ಬುದ್ಧಿ, ಮನುಷ್ಯರಿಗಿಂತ ಬುದ್ಧಿ ಇರೋ ಆನೆಗಳಿಗೆ ತುಂಬ ಬುದ್ಧಿವಂತಿಕೆ ಇದೆ. ಏನಕ್ಕಾದರೆ ಇವತ್ತು ಇದೇ ಜಾಗದಲ್ಲಿ ಏನಾದರೂ ಇಟ್ಬಿಟ್ಟು ಹೋದರೆ ನಾಳೆ ಬೆಳಿಗ್ಗೆ ಅಲ್ಲೇ ಬಿಟ್ಟರೆ ಆ ಜಾಗದಲ್ಲಿ ಬಂದು ನಿಂತಿರುತ್ತೆ. ಅದು ಅಲ್ಲಿ ಇಟ್ಬಿಟ್ಟು ಹೋದ್ರೆ ಅದ್ರ ಕಣ್ಣು ಮುಂದೆ ಏನೇ ಒಂದು ಬಿದ್ದರೂ ಸಮೇತ ನಾವು ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಜೋಬಿಂದ ಫೋನ್ ಬೀಳ್ಬೋದು, ಏನೋ ಒಂದು ವಸ್ತು ಬಿದ್ದರೂ ಅದು ಕರೆಕ್ಟಾಗಿ ಅಲ್ಲೇ ನಿಂತ್ಕೊಬಿಡುತ್ತೆ. ನಮ್ಗೆ ಯಾವಾಗ ನಾವು ಅಬ್ಸರ್ವ್ ಮಾಡಬೇಕು, ಏನಕ್ಕೆ ನಿಂತ್ಕೊಂಡಿದ್ದು, ಏನೋ ಬಿದ್ದೋಗಿದೆ ನೋಡುವಾಗ ಫೋನ್ ಬಿದ್ದೋಗಿರುತ್ತೆ, ನಾವು ತಗೊಂಡಿದ್ದ ಬಾಟ್ಲು, ಬುತ್ತಿ ಬಾಕ್ಸು ಆ ಥರ ಏನಾದರೂ ಥಿಂಗ್ಸು ಆನೆ ಮೇಲಿಂದ ಬಿದ್ದರೆ ಅದು ಅಷ್ಟು ಶಾರ್ಪಾಗಿ ಕಂಡುಹಿಡಿಯುತ್ತೆ. ಆ ಥರ ಒಂದು ಬುದ್ಧಿವಂತಿಕೆ ಇರೋ ಒಂದು ಆನೆ ಅಂದರೆ ಆನೆ ಹೇಳ್ಬೋದು. ಅದು ಆ ಥರ ಬಿಹೇವಿಯರ್ ಮಾಡ್ತಾ ಇದೆ, ಅದು ಮನುಷ್ಯರನ್ನೆಲ್ಲ ಸಾಯಿಸ್ತಾ ಇದೆ ಅಂದರೆ ಕಾರಣನೇ ಮನುಷ್ಯನೇ ಆಗಿರ್ತಾನೆ. ಏನಕ್ಕಾದರೆ ಗೊತ್ತಲ್ಲ ನಿಮಗೆ, ಮನುಷ್ಯರು ಅವರ ಒಂದು ಬೆಳೆದಿದ್ದ ಒಂದು ಬೆಳೆ ಆಗಲಿ ಮತ್ತು ಅವರ ಒಂದು ಎಸ್ಟೇಟ್ ಆಗಲಿ ಅದನ್ನ ಕಾಪಾಡ್ಕೊಳ್ಳೋಕ್ಕೆ ಅಷ್ಟು ದೊಡ್ಡ ಆನೆಗೆ ದಾಳಿ ಮಾಡ್ತಾರೆ.
ದಾಳಿ ಮಾಡಿ ಅದಕ್ಕೆ ಚಿತ್ರಹಿಂಸೆ ಕೊಡ್ತಾರೆ. ಆ ನೋವಿಂದ ಅದು ನರಳಾಡಿ 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 ಹೆಂಗೋ ವಾಸಿಯಾಗಿ ಅದಕ್ಕೆ ಒಂದು ದ್ವೇಷ ಬರುತ್ತೆ ಮನಸ್ಸಲ್ಲಿ. ಈ ಮನುಷ್ಯರನ್ನೆಲ್ಲ ಸಾಯಿಸ್ಬಿಡೋಣ, ಇವರಿಂದನೇ ನಮ್ಗೆ ಇಷ್ಟೊಂದು ನೋವಾಗಿದೆ ಅಂತ ಅದು ಇದು ಮಾಡಿಬಿಡುತ್ತೆ. ಯಾರೋ ಮಾಡಿದ ತಪ್ಪಿಗೆ ಎಲ್ಲರನ್ನು ಅದೇ ರೀತಿ ನೋಡಿ ಎಲ್ಲರನ್ನೂ ಸಾಯಿಸೋಕ್ಕೆ ಮುಂದೆ ಬರುತ್ತೆ ಆನೆಗಳು. ಆ ಒಂದು ಇದರಲ್ಲಿ ಇರೋದೇ ನಮ್ಮ ಕರಡಿ ಆನೆ. ನೀವು ನೋಡಿರ್ಬೋದು, ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಏನಕ್ಕಾದರೆ ಇಂಥ ಆನೆ ತುಂಬ ಅಪರೂಪ, ಕಡಿಮೆ. ಅದರ ಮುಖ ಆಗಲಿ ದೇಹ ಆಗಲಿ ಅದರ ಒಂದು ಇಂಥ ಬಲ ತುಂಬ ಶಕ್ತಿ ಇರೋ ಆನೆ ಅದು. ಏನಕ್ಕಾದರೆ ಗೂಟ ಕೋಡ ಆನೆ ಅಂತ ನಾವು ಅದನ್ನ ಕರೆಯೋದು. ಏನಕ್ಕಾದರೆ ತುಂಬ ಕೋಡಾಗಲಿ ತುಂಬ ಗಟ್ಟಿಯಾಗಿರುತ್ತೆ. ಅದಕ್ಕೆ ಏನಕ್ಕೆ ಇವಾಗ ಅದು ಗೂಟ ಕೋಡ ಆನೆ ಹಂಗೆ ಬರೋದು. ತುಂಬ 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 ಜನ ನೋಡ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ತುಂಬ ಅದು ಸಣ್ಣ ಮರಿ, ಅದು ಅಷ್ಟು ದೊಡ್ಡ ವಯಸ್ಸೇನಾಗಿಲ್ಲ, ಹಿಂಗೆ ತುಂಬ ವಯಸ್ಸಾಗಿರೋ ಆನೆ. ಅದರ ಮದ ಬಂದ ಜಾಗ ಅದು ಮದ ಬರ್ತಲ್ಲ, ಆ ಜಾಗ ನೋಡಿದ್ರೆ ಗೊತ್ತಾಗುತ್ತೆ. ಏನಕ್ಕಾದರೆ ಅಲ್ಲಿ ಇದು ಮದ ಎಷ್ಟು ಸತಿ ಹೊಸದಾಗಿ ಮದ ಬರ್ತೀವಿ, ಇಲ್ಲಿ ಒಂದು ಮಾರ್ಕ್ ಬರುತ್ತೆ ಈ ಥರ ಆ ಮದ ಇಳಿಯೋದು. ಈಗ ಒಂದೇ ಕಡೆ ನೀರು ಹೋಗ್ತಾ ಇದ್ದಾರೆ, ಆ ಜಾಗ ಹೆಂಗಿರುತ್ತೆ ಹೇಳಿ, ಒಂಥರ ನೀರು ಹೋಗೋ ಮಾರ್ಕ್ ಥರನೇ ಆಗಿರುತ್ತೆ. ಅದೇ ಥರ ಇಲ್ಲಿ ಮದ ಬಂದು ಸುರಿಯುವಾಗ ಅಲ್ಲಿ ಮಾರ್ಕ್ ಆಗಿರುತ್ತೆ. ಅದರಲ್ಲೇ ಇದು ತುಂಬ ಹಳೆ ಆನೆ ಅಂತ ಒಂದು ಹೇಳ್ಬೋದು. ತುಂಬ ಸತಿ ಮದ ಬಂದಿದೆ ಅಂತ. ಫಸ್ಟ್ ಬರೋ ಆನೆಗೆ ಇಲ್ಲಿ ಮಾರ್ಕ್ ಇರಲ್ಲ, ಇಲ್ಲಿ ಆ ಮದ ಬರೋ ಜಾಗ ತುಂಬ ಊದೋಗ್ಬಿಡುತ್ತೆ. ತುಂಬ ಊದೋಗಿ ತುಂಬ ಈ ಕಣ್ಣು ಗಿಣ್ಣೆಲ್ಲ ಊದೋಗಿ ತುಂಬ ಇಷ್ಟಪ್ಪ ಆಗೋಯ್ತದೆ ಆನೆ. ಅದು ತುಂಬ ಹೆವಿ ಡೇಂಜರ್ ಆಗಿರೋ ಆನೆ. ಮತ್ತು ಇನ್ನೊಂದು ಕಳೆದ ವೀಡಿಯೋದಲ್ಲಿ ನಾನು ಮದ ಬರೋ ವೀಡಿಯೋದಲ್ಲಿ ಒಂದು ಹೇಳೋದು ಮರೆತು ಬಿಟ್ಟಿದ್ದೆ. ಆ ಥರ ಒಂದು ಟೈಮಲ್ಲಿ ಏನಂದರೆ, ಅದು ಒಂದೊಂದು ಹನಿಯಾಗಿ ರೀಸಸ್ ಬಿಡ್ತಾ ಇರ್ತದೆ ಮದದು. ಹೆವಿ ಮದ ಅದು. ಆ ಟೈಮಲ್ಲಿ ಯಾವುದೇ ಒಂದು ಆನೆ ಬಂದರೂ ಅದು ಹಿಂದೆ ಮುಂದೆ ನೋಡಲ್ಲ, ಪ್ರಾಣನೇ ಹೋಗೋ ಥರ ದಾಳಿ ಮಾಡುತ್ತೆ. ಸಾಯಿಸೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ನೋಡ್ತಾ ಇರ್ಬೋದು ನೀವು. ಮತ್ತು ನಮ್ಮ ಕ್ಯಾಪ್ಟನ್ ಅಂದರೆ ಅಭಿಮನ್ಯು ಅಲ್ಲ, ಒಂದು ಕಾಡಾನೆಗೆ ಕ್ಯಾಪ್ಟನ್ ಅಂತ ಹೆಸರಿಟ್ಟಿದ್ದಾರೆ, ನಿಮ್ಗೆ ಗೊತ್ತಲ್ಲ. ತುಂಬ ನಾನು ಹೇಳೋದು ಬೇಕಾಗಿಲ್ಲ ತುಂಬ, ಏನಕ್ಕಾದರೆ ಎಲ್ಲ ವೀಡಿಯೋದಲ್ಲೂ ನೋಡಿರ್ತೀರ. ಕ್ಯಾಪ್ಟನ್ನು ಮತ್ತು ನಮ್ಮ ಸೀಗೆಗುಡ್ಡ ಮತ್ತು ವಿಕ್ರಮ ಯಾವುದೋ ಒಂದು ಆನೆ ಇದೆ ಅಲ್ವಾ, ಏನೋ ಒಂದು ಆನೆ. ಆ ಆನೆಗೆಲ್ಲ ಒಂದೊಂದು ಹೆಸರಿಟ್ಟು ಅದೆಲ್ಲ ನಂಬರ್ ಟಾಪಲ್ಲಿರೋ ಆನೆಗಳು. ಅದರಲ್ಲಿ ನಂಬರ್ 1 ಆಗಿದ್ದ ಆನೆ ನಮ್ಮ ಕರಡಿ. ತುಂಬ ಆಕ್ರೋಶ ಆಗಿ ತುಂಬ ಜನರ ಮೇಲೆ ಎಲ್ಲದರಲ್ಲೂ. ಆನೆಗಳು ಏನಂದರೆ, ಬೆಳಗ್ಗೆ ಟೈಮಲ್ಲಿ ಕಾಡಾನೆಗಳು ನೈಟ್ ಇಡೀ ಬಂದು ಏನು ಸಿಗುತ್ತೆ ಎಲ್ಲ ತಿಂದು ಫುಲ್ ಆರಾಮಾಗಿ ಹೊಟ್ಟೆ ಫುಲ್ ಮಾಡ್ಕೊಂಡು ಹೋಗಿ ಬೆಳಗ್ಗೆ ನಿದ್ದೆ ಮಾಡಿಬಿಡುತ್ತೆ. ಪುನಃ ನೈಟಿಗೆ ರೆಡಿ ಆಗಬೇಕಲ್ಲ ಏನಾದರೂ ತಿನ್ನೋಕ್ಕೆ. ಆ ಥರ. ಅದರ ಕರಡಿ ಆ ಥರ ಅಲ್ಲ. ಬೆಳಗ್ಗೆ ಅಂತಲೂ ನೋಡ್ತಾ ಇತ್ತಿಲ್ಲ, ಸಾಯಂಕಾಲ ಅಂತಲೂ ನೋಡ್ತಾ ಇತ್ತಿಲ್ಲ. ಯಾವಾಗ ನಾವು ಇಷ್ಟ ಬಂದ ಟೈಮಲ್ಲೆಲ್ಲ ನುಗ್ಗಿ ಅವ್ನಿಗೆ ಇಷ್ಟ ಬಂದು ತಿಂತಾಯಿದ್ದ. ಅದಕ್ಕೆಲ್ಲ ಕಾರಣ ನಾವೇ. ಅವನಿಗೆ ಮನುಷ್ಯರಂದರೆ ಅವನಿಗೆ ಭಯ ಅನ್ನೋದು ಇದ್ದರೂ ಅವರ ಮೇಲೆ ದ್ವೇಷ ಅನ್ನೋದು ತುಂಬ ಇದೆ ಕರಡಿ ಆನೆಗೆ. ಏನಕ್ಕಾದರೆ ಆ ಥರ ಒಂದು ಪಾಪ ಅದರ ಮನಸ್ಥಿತಿ ಆ ಥರ ಇದೆ. ಆ ಥರ ಈಗ ಈ ತುಂಬ ಆನೆಗಳು ನೀವು ನೋಡಿ, ಇದು ಕ್ಯಾಪ್ಟನ್ನು ಅನ್ನೋ ಆನೆ, ಅದೊಂದು ನೋಡೋಕ್ಕೆ ಆ ಥರ ಏನಿಲ್ಲ, ತುಂಬ ಸಾಧು ಥರ ಕಾಣ್ತಾ ಇದೆ. ಸಾಯಿಸ್ಬೋದು, ಅಕಸ್ಮಾತಾಗಿ ಸಾಯಿಸೋದೇ ಬೇರೆ. ಈ ಥರ ಹುಡ್ಕೊಂಡೋಗಿ ಮನುಷ್ಯರನ್ನ ಸಾಯಿಸೋ ಆನೆಗಳೇ ಬೇರೆ. ಇವಾಗ ಹೋಗ್ತಾ ಇರ್ತಾರೆ ಯಾವ ಹೊಲದಲ್ಲಿ ತಿನ್ನೋ ಟೈಮಲ್ಲಿ ಮಿಸ್ಸಾಗಿ ಓಡಿ ಬಂದುಬಿಡ್ತು ಆನೆ, ಸ್ವಲ್ಪ ಮುಟ್ಟಿದ್ರು ಸತ್ತೋಗ್ಬಿಡ್ತಾರೆ. ಅದ್ರ ಬಾಲದಲ್ಲೂ ನಿಜವಾಗ್ಲೂ ಬಾಲ ಹೊಡೆದ್ರೇ ಸತ್ತೋಗ್ಬಿಡ್ತಾರೆ ಮನುಷ್ಯರು. ಅಂಥ ಒಂದು ಇದು ಬೀಳುತ್ತೆ ಏಟು. ಅದರ ಮುಂದೆ ನಾವು ಲೆಕ್ಕ ಇಲ್ಲ. ಆ ಥರ ಸಾಯಿಸೋ ಆನೆಗಳು ತುಂಬ ಇರ್ತವೆ. ಒಂದು ಸತಿ ಸಾಯಿಸ್ಬೋದು ಮಿಸ್ಸಾಗಿ, ಆ ಥರ 2-3 ಸತಿ ಸಾಯಿಸ್ಬೋದು ಗೊತ್ತಿಲ್ಲದೆ. ಓಡುವಾಗನೇ 4-5 ಜನ ಸಿಕ್ಬಿಟ್ರೆ 4-5 ಜನ ಸಾಯಿಸ್ಬಿಡುತ್ತೆ. ಆ ಥರ ಕೆಲವೊಂದು ಆನೆಗಳು ಇರುತ್ತೆ. ಅಂದರೆ ಈ ಥರ ಒಂದು ಆನೆ ಅಂದರೆ ಮನಸ್ಸಲ್ಲಿ ಒಂದು ಮನಸ್ತಾಪ, ಒಂದು ಕೆಟ್ಟ ರೀತಿಯಲ್ಲಿ ಇದಾಗಿರುತ್ತೆ. ಪಾಪ ಆನೆಗೆ ಒಂದು ಮನಸ್ಸು ಬಂದಿರುತ್ತೆ. ನೋಡ್ತಾ ಇರ್ಬೋದು ನೀವು. ಕರಡಿ ಆನೆ ಬಗ್ಗೆ ಹೇಳಕ್ಕೆ ಹೋದರೆ ತುಂಬ ಇದಾಗುತ್ತೆ. ಏನಕ್ಕಾದರೆ ಅದರ ದೇಹದಲ್ಲಿ ತುಂಬ ಗಾಯಗಳಾಗಿದೆ ಅಂತ ಹೇಳುವಾಗ ತುಂಬ ಬೇಜಾರಾಯಿತು. ಏನಕ್ಕಾದರೆ ನೊಂದಿದೆ ಆನೆ, ಅದು ನೊಂದಿರೋ ಆನೆ. ಅದಕ್ಕೆ ಅದು ಅಷ್ಟೊಂದು ತುಂಬ ಕೆಟ್ಟ ಆನೆ ಆಗಿರೋದಕ್ಕೆ ಕಾರಣ. ಆದರೆ ಒಳ್ಳೆ ಆನೆ ಮಾತ್ರ ನನ್ನ ಪ್ರಕಾರದಲ್ಲಿ ಒಳ್ಳೆ ಆನೆ ಅಭಿಮನ್ಯು. ನೋಡಿ ನಮ್ಮ ಅಭಿಮನ್ಯು ಹೇಳೋ ಮಾತೇ ಇಲ್ಲ. ಏನಕ್ಕಾದರೆ ಅಭಿಮನ್ಯನ ಮುಂದೆ ಯಾವ ಆನೆಯನ್ನು ನಿಲ್ಲಕ್ಕಾಗಲ್ಲ. ಅಂಥ ಒಂದು ಒಳ್ಳೆ ಆನೆ ನಿಮ್ಗೆ ಗೊತ್ತಿರೋ, ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಎಲ್ಲರಿಗೂ ಇಡೀ ನಮ್ಮ ದೇಶಕ್ಕೆ ಗೊತ್ತು ನಮ್ಮ ಅಭಿಮನ್ಯು ಏನಂತ. ಆ ಥರ ಒಂದು ಆನೆ ಅದು. ಒಂದು ಪಾಪ ನಮ್ಮ ಕರಡಿ ಆನೆ ಬಗ್ಗೆ ಹೇಳಕ್ಕೆ ಹೋದರೆ ಅಷ್ಟೇ. ನಾನು ತುಂಬ ನೊಂದಿರೋ ಆನೆ ಅದಕ್ಕೆ ಆ ಥರ ಅದು ಆಗಿದೆ. ಕರಡಿ ಥರ ಒಂದು ಹೆಸರು ತಗೊಂಡು ತುಂಬ ಭಯಂಕರವಾಗಿ ಆಗಿದೆ. ದಯವಿಟ್ಟು ಆ ಥರ ನನ್ನ ಪ್ರಕಾರ ಹೇಳಬೇಕಂದ್ರೆ, ದಯವಿಟ್ಟು ಈ ಥರ ಆನೆಗಳು ಬಂದಾಗ ನಮ್ಮ ಒಂದಿಷ್ಟು ನಮ್ಮ ಜಾಗನಾಗಲಿ ನಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಒಂದು ಆನೆನೇ ಸಾಯಿಸೋಕ್ಕೆ ನೋಡೋದು ತಪ್ಪು. ಅದರ ಒಂದು ಮನಸ್ಥಿತಿಗೆ ಅದು ಆ ಥರ ಬಂದು ಹೊಟ್ಟೆಪಾಡಿಗೆ ಏನೋ ತಿನ್ನೋಕ್ಕೆ ಬರುತ್ತೆ ತಗೊಂಡು ಅದಕ್ಕೆ ಹೊಡಿಯೋದು ಬಡಿಯೋದು ಶೂಟ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಆ ಥರ ಮಾಡಿದ್ರೆ ಈ ಥರ ಒಂದು ಕರಡಿ ಇದೆಯಲ್ಲ ಆನೆ, ಆ ಥರ ಒಂದು ಆನೆ 108 ಆಗೋಯ್ತದೆ. ಆವಾಗ ತುಂಬ ಕಷ್ಟ ಆಗುತ್ತೆ. ನಾ ಆವಾಗನೇ ಹೇಳಿದ್ದೆ,
ಕಾಡು ಬಿಟ್ಟು ಏನಕ್ಕೆ ಆ ಪ್ರಾಣಿಗಳು ಊರಿಗೆ ಬರ್ತಾ ಇದೆ ಅಂದರೆ, ಇವಾಗ ಕಾಡೇ ಊರು ಹಾಕ್ಕೊಂಡು ಹೋಯ್ತಾ ಇದೆ. ಎಷ್ಟೋ ಒಂದು ಕಾಡನ್ನು ಕಡಿದು ಬಡಿದು ಎಸ್ಟೇಟ್ ಮಾಡಿದ್ದಾರೆ, ಏನೇನೋ ಮಾಡಿಕೊಂಡು ಅವರ ಒಂದು ಸ್ವಾರ್ಥಕ್ಕೆ ಮನುಷ್ಯರು ಬಳಸ್ತಿದ್ದಾರೆ. ಅದರ ಒಂದು ಜಾಗವನ್ನು ನಾವೇ ಕಿತ್ಕೊಳ್ತಾ ಇದ್ದೀವಿ. ಅದೇ ಕಾರಣ ಅದ್ರ ಜಾಗನೇ ಅದು ಬಂದು ಮೇಯ್ತಾ ಇದೆ. ಅದಕ್ಕೆ ನಾವು ನಮ್ಮ ಒಂದು ಜಾಗ, ನಮ್ಮ ಒಂದು ಇದನ್ನ ಉಳಿಸ್ಕೊಳ್ಳೋಕ್ಕೆ ಅದರ ಮೇಲೆ ಒಂದು ಹಲ್ಲೆ ಮಾಡ್ತೀವಿ. ನಮಗೆ ಗೊತ್ತಲ್ಲ, ಮನುಷ್ಯರಿಗೆ ತಲೆಯಲ್ಲಿ ಏನೇನು ಇರುತ್ತೆ ಅಂದರೆ, ಒಂಥರ ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡಿ ಆನೆಗಳಿಗೆ ದಾಳಿ ಮಾಡ್ತಾರೆ. ಅದರಲ್ಲಿ ಆಗಿರೋ ಒಂದು ನೋವಿಂದ ಈ ಆನೆಗಳು ಮನುಷ್ಯರನ್ನು ಕಂಡ್ರೆ ಈ ಥರ ಒಂದು ರೀತಿಯಲ್ಲಿ ಈ ಥರ ಮಾಡ್ತಾ ಇರ್ತದೆ, ಮನುಷ್ಯರನ್ನ ಸಾಯಿಸ್ತಾ ಇರ್ತದೆ. ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಏನಕ್ಕಾದರೆ ಈ ಥರ ಆಗೋದ್ರಿಂದನೇ ತುಂಬ ಆನೆಗಳು ಒಂದೊಂದು ಹೆಸರು ಮಾಡಿಕೊಂಡು ಒಂದೊಂದು ರೀತಿಯಲ್ಲಿ ಈ ಥರ ಊರಲ್ಲಿ ಎಲ್ಲರನ್ನ ಸಾಯಿಸ್ಕೊಂಡು ಸುತ್ತಾಡೋ ಥರ ಆಗ್ತಾಯಿದೆ. ಇದೆಲ್ಲ ನಾವು ಮಾಡೋ ಕೆಲಸನೇ, ನಮ್ಮಿಂದನೇ ಮನುಷ್ಯರಿಂದನೇ ಈ ಥರ ಎಲ್ಲ ಆಗ್ತಾ ಇರೋದು. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಮತ್ತು ಸ್ವಲ್ಪ ಇನ್ನೊಂದು ವಿಷಯ ಹೇಳೋದಂದರೆ, ತುಂಬ ಜಗಳ ಆಗಿದ್ದ ಟೈಮಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ಯಾಪ್ಚರ್ ಆದ ಟೈಮಲ್ಲೆಲ್ಲ ತುಂಬ ಜಗಳ ಆಗಿದೆ. ನಮ್ಮ ಅಭಿಮನ್ಯ ಮತ್ತು ಕರಡಿ ಮತ್ತು ನಮ್ಮ ಪ್ರಶಾಂತು, ವಿಕ್ರಮ್, ನಮ್ಮ ಆನೆ ವಿಕ್ರಮ್ನ ಅದು ಯಾವುದೋ ಒಂದು ಆನೆ ಪಾಪ ಮಧ್ಯದಲ್ಲಿ ಬಂದು ತುಂಬ ಜಗಳ ಆಗಿ ತುಂಬ ಈ ಸತಿ ಚೆನ್ನಾಗಿ ಇದು ಮಾಡಿದ್ದಾರೆ. ಇದೇ ಥರ ಇನ್ನೂ ಏನೋ 3 ಆನೆ ಹಿಡಿಬೇಕಂತ ಹೇಳ್ತಿದ್ದಾರೆ ಅಂತೆ, ಅದು ಗೊತ್ತಿಲ್ಲ. ನಮ್ಗೆ ಬಂದ ಸುದ್ದಿ ಇಷ್ಟೇ, ಹಿಡಿಬೇಕು ಅಂತ ಹೇಳ್ತಾವ್ರೆ. ಏನೋ ಎಲೆಕ್ಷನ್ ಮುಗ್ದಿದ ಮೇಲೆ ಹಿಡಿಯೋಣ ಹಂಗೆ ಅಂತ ಹೇಳ್ತಾವ್ರೆ ಅಂತೆ. ಆದರೆ ಇನ್ನೊಂದು ಏನಂದರೆ, ತುಂಬ ಜನ ಕರಡಿಗೆ ಅದು ಆಗಲೇ ಬಂದು ಹೇಳೋದೇ ಮರ್ತುಬಿಟ್ಟೆ, ಕರಡಿಗೆ ಬಂದು ಎಲ್ಲ ಹೇಳ್ತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದು ಮುಂಚೆನೇ ನಾನು ಹೇಳಿದ್ದೆ ನಿಮಗೆ. ಅಲ್ಲಿ ಕಮೆಂಟ್ ಒಬ್ಬರು ಮಾಡಿದರು, ನಾನು ನಿನ್ನೆ ಮಾಡಿದ ವೀಡಿಯೋಗೆ ಕರಡಿಗೆ ಎಷ್ಟು ವಯಸ್ಸಾಗಿರ್ಬೋದು ಅಂತ. ನಾನು ಆವಾಗನೇ ಕರೆಕ್ಟಾಗಿ 35ರಿಂದ 40 ಒಳಗಿರ್ಬೋದು ಅಂತ. ಅದಕ್ಕೆ ಈಗ ಎಲ್ಲ ಹೇಳ್ತಾವ್ರೆ 30, 32, 35 ವಯಸ್ಸಾಗಿರ್ಬೋದು ಅಂತ ಹೇಳ್ತಿದ್ದಾರೆ. ಅಷ್ಟೇ ಆಗಿದೆ. ಅದಕ್ಕೆ ತುಂಬ ಸಣ್ಣ ಮರಿ ಅಂದ್ಕೋಬೇಡಿ. 23, 22 ವಯಸ್ಸು ಅಂತ ಹೇಳ್ತಾವ್ರೆ. ಇಲ್ಲ, ಏನಕ್ಕಾದರೆ ಈಗಿನ ಆನೆಗಳಿಗೆ, ಆನೆಗಳಿಗೆಲ್ಲ 17ರಿಂದ 20 ವಯಸ್ಸಿನ ಒಳಗೆ ಮದ ಅನ್ನೋದು ಅವಾಗ ಸ್ಟಾರ್ಟ್ ಆಗ್ತಾಯಿತ್ತು. ಇದಕ್ಕೆ ನೋಡಿದ್ರೆ ತುಂಬ ಸತಿ ಇದು ತುಂಬ ಮದ ಬಂದಿರೋ ಆನೆ ಅದು. ಅಂದರೆ ವರ್ಷ ಮದ ತೆಗಿಯೋ ಆನೆ ಅದು. ತುಂಬ ಅದ್ರ ನೋಡಿದ್ರೇ ನಿಮ್ಗೆ ಗೊತ್ತಾಗ್ಬೋದು, ತುಂಬ ಭಯಂಕರವಾದ ಆನೆ. ಇದನ್ನೆಲ್ಲ ನಮ್ಮ ಕಾರ್ಯಾಚರಣೆ ಮಾಡಿ ಅದನ್ನ ಇಟ್ಕೊಂಡಿದ್ದಾರೆ. ಇವಾಗ ಅದನ್ನ ಅದೇ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಈ ಥರ ಕರಡಿ ಎಲ್ಲ ಏನೇ ಒಂದು ಹೆಸರು ಬಂದ್ರೆ ಕಾಡಾನೆ, ಅದನ್ನ ಈ ಕರಡಿನ ಬಳಸ್ಕೊಂಡು ಹಿಡಿಬೋದು ಅಂತ ನನ್ನ ಪ್ರಕಾರ. ತುಂಬ ಒಳ್ಳೆ ಆನೆ. ಇದ್ರ ಬಗ್ಗೆ ಇಷ್ಟೇ ಇವತ್ತು ನನಗೆ ಹೇಳೋಕ್ಕೆ ಬಂದಿದ್ದು. ಏನಕ್ಕಾದರೆ ಮನುಷ್ಯರಿಂದನೇ ಇಷ್ಟ ಅಲ್ಲ ಆಗ್ತಾ ಇರೋದು. ಒಂದು ಆನೆಗೆ ಅಷ್ಟೊಂದು ಗಾಯ ಮಾಡಿದ್ರೆ ಅದು ಏನಾಗುತ್ತೆ ಹೇಳಿ, ತುಂಬ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ನ್ಯೂಸ್ ಏನು ಗೊತ್ತೇ ಹೇಳ್ತಾಯಿದ್ರು, ಅದ್ರ ಕೈಯಲ್ಲಿ ಏನೋ ಏಟಾಗ್ಬಿಟ್ಟು ಆ ಕೈಗೆ ಶಕ್ತಿ ಇಲ್ಲ ಅಂತ ಹೇಳ್ತಾಯಿದ್ರು. ಅದೇನೋ ಆಗಿದೆ ಅಂತ ಅದು ಗೊತ್ತಿಲ್ಲ. ನೋಡೋಣ, ಮನುಷ್ಯರಿಂದ ಇನ್ನೆಷ್ಟು ಈ ಥರ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ಇದನ್ನೆಲ್ಲ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ವೀಡಿಯೋ. ದಯವಿಟ್ಟು ಇನ್ನೊಂದು ನಾಳೆ ಒಂದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾವು ಕಾರ್ಯಾಚರಣೆ ಆನೆ ಹಿಡಿಯೋಕ್ಕೆ ಹೋದಾಗ ಕಾರ್ಯಾಚರಣೆ ಆನೆ ಹಿಡಿಯೋಕ್ಕೆ ಹೋದ ಟೈಮಲ್ಲಿ ಏನೇನು ಮಾಡಬೇಕು, ಯಾವ ಥರ ಅವರು ಇದು ತಗೊಳ್ತಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡ್ತೀನಿ ನಾಳೆ ವೀಡಿಯೋದಲ್ಲಿ. ಓಕೆನಾ? ಇವಾಗ ಇಷ್ಟು ತುಂಬ ಉದ್ದಾಗೋಯ್ತು ವೀಡಿಯೋ. ಹಂಗೆ ಎಷ್ಟು ಆನೆಗಳು ಬೇಕು ಒಂದು ಆನೆ ಹಿಡಿಯೋಕ್ಕೆ, ಆ ಟೈಮಲ್ಲಿ ಯಾವ ಥರ ಕೆಲಸಗಳು ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ನೀಟಾಗಿ ನಾಳೆ ಹೇಳೋಣ ಅಂದ್ಕೊಂಡಿದ್ದೀನಿ. ವೀಡಿಯೋ ಮಾಡ್ತೀನಿ. ಓಕೆನಾ? ದಯವಿಟ್ಟು ಹೊಸದಾಗಿ ಯಾರು ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಕಮೆಂಟ್ ಮಾಡಿಬಿಡಿ. ಓಕೆನಾ? ಮತ್ತೆ ಸಿಗೋಣ. ಬಾಯ್.